ದೇವಸ್ಥಾನದಲ್ಲಿ ಶ್ರೀ ಸ್ವಾಮಿ ದೇವಸ್ಥಾನ ಅಂತ ಹೇಳಿ 1200 ವರ್ಷದ ಇತಿಹಾಸವಾಗಿರುವಂಥ ದೇವಸ್ಥಾನ. ವಿಶೇಷ ಇಲ್ಲಿ ಉನ್ನಾಂಜನೇಯ ಅನ್ನೋಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಇದು ಒಂದು ಬಂಡೆ ಮೇಲಿರುವಂಥ ಮೂರ್ತಿ. ಹೀಗಾಗಿ ಸ್ವಯಂ ಉದ್ಭವ ಆಗಿರುವಂಥ ಮೂರ್ತಿ ಆಗಿರೋದಕ್ಕೋಸ್ಕರ ಉನ್ನಾಂಜನೇಯ ಅಂತೇಳಿ ಅವತ್ತಿಂದನೂ ಹೆಸರುವಾಸಿ. ಹಾಗಾಗಿ ವಿಶೇಷವಾಗಿ ಆಗ್ನೇಯ ದಿಕ್ಕನ್ನು ನೋಡುವಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೂರ್ತಿ ಮಾತ್ರನೇ ಆಗ್ನೇಯ ಮೂಲೆ ನೋಡುವಂಥ ಮೂರ್ತಿ ಬಂತು. ಏನಕ್ಕೆ ಆಗ್ನೇಯ ಮೂರ್ತಿ ಅಂತ ಹೇಳಿದ್ರೆ ವಿಶೇಷವಾಗಿ ಆಗ್ನೇಯ ಮೂರ್ತಿಯಲ್ಲಿ ಅಗ್ನಿಮೂಲೆ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಯಾರೇ ಭಕ್ತಾದಿಗಳು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಕಷ್ಟಗಳಾಗಿರ್ಬೋದು, ಇಷ್ಟಾರ್ಥಗಳಾಗಿರ್ಬೋದು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ಭಗವಂತನ ಕೇಳಿಕೊಂಡ್ರೆ ಅವರ ಎಲ್ಲ ಇಷ್ಟಾರ್ಥಗಳು ಅವರ ಬಾಧಿಗಳು ಕೂಡ ಹೆಂಗೆ ಈ ಅಗ್ನಿಯಲ್ಲಿ ಸುಟ್ಟಿದಾಗುತ್ತೋ ಅದೇ ರೀತಿಯಾಗಿ ಅವರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತೇಳಿ ಇಲ್ಲಿರುವಂಥ ಇತಿಹಾಸ. ಎರಡನೇದು, ಇಲ್ಲಿ ವಿಶೇಷವಾಗಿ ಶನಿವಾರ ಮಂಗಳವಾರ ವಿಶೇಷ ಪೂಜೆಯನ್ನು ಭಕ್ತಾದಿಗಳ ಕಡೆಯಿಂದ ಮಾಡಿಸ್ತಾರೆ. ಹಾಗೂ ಕರ್ನಾಟಕ ಸರ್ಕಾರದಿಂದಲೂ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸ ಹಾಗೂ ನವರಾತ್ರಿಯಿಂದ ವಿಶೇಷವಾಗಿ ಆಚರಣೆ ಇರುತ್ತೆ. ಶ್ರೀರಾಮನವಮಿ ಆಗಿರ್ಬೋದು, ಹಾಗೂ ನವರಾತ್ರಿಯಲ್ಲಿ ದೇವರಿಗೆ 9 ಕುಣಿಸುತ್ತಾರೆ. 9 ದಿನ ಕೂಡ ವಿಶೇಷವಾಗಿ 9 ರೀತಿಯಾದಂಥ ಅಲಂಕಾರ ದೇವರಿಗೆ ಆಗುತ್ತೆ. ವಿಶೇಷವಾಗಿ ಬಂದಿರುವಂಥ ಭಕ್ತಾದಿಗಳು ಯಾವುದೇ ರೀತಿಯಾದಂಥ ಕೋರಿಕೆ ಆದರೂ ಕೂಡ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಕೇಳಿಕೊಂಡ್ರೆ ಅವರ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳು ಈಡೇರಿಸ್ತಾರೆ. ಹಾಗಾಗಿ ಇಲ್ಲಿನ ವಿಶೇಷವಾಗಿ ಇನ್ನೊಂದು ಭಗವಂತನ ಹತ್ರ ಯಾವುದೇ ರೀತಿಯಾದಂಥ ಸಂಕಲ್ಪ ಮಾಡ್ಕೊಂಡು ಹೋಗೋದ್ರಿಂದ ಆ ಸಂಕಲ್ಪ ಅತಿ ವೇಗವಾಗಿ ಈಡೇರುತ್ತೆ. ಅದು ಇಲ್ಲಿ ವಿಶೇಷವಾದಂಥ ಇತಿಹಾಸವಾಗಿರುವಂಥದ್ದು. ಅದು ದೇವರ ಇತಿಹಾಸ ಅಂತ ಕೇಳಿದ್ರೆ 1200 ವರ್ಷ ಇತಿಹಾಸ ಅಂತ ಮೂರ್ತಿ. ಹಾಗಾಗಿ ಅವತ್ತಿಂದಲೂ ಕೂಡ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲ ಇಲ್ಲಿ ಸುತ್ತಮುತ್ತ 14 ಊರಿಗೆ ಸೇರುವಂಥ ದೇವಸ್ಥಾನ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯಾದಂಥ ಜನಗಳು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿ